ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದೀವಿ. ಬಹಳ ವಿಶೇಷವಾಗಿರುವಂತಹ ಸಂಚಿಕೆ ಇವತ್ತು ಅಂತಾನೆ ಹೇಳ್ಬೋದು. ತಪ್ಪದೆ ಸಂಪೂರ್ಣವಾಗಿ ಇವತ್ತಿನ ನೀವು ವಿಡಿಯೋನ ನೋಡಲೇಬೇಕಾಗತ್ತೆ. ಯಾಕಂದ್ರೆ ಕಳೆದ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಉತ್ತಮವಾಗಿರುವಂಥ ಒಂದು ಪ್ರಯೋಗ, ಹಣ ನಮ್ಮ ಬಳಿ ಬಂದು ಸೇರಬೇಕು ಅಂತಂದ್ರೆ ಏನ್ ಮಾಡಬೇಕು, ಅದರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಕೂಡ ತಿಳಿಸ್ಕೊಡ್ತಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ವೀಕ್ಷಕರ ಪರವಾಗಿ ತಮಗೆ ಶ್ರೀರಾಮನವಮಿಯ ಶುಭಾಶಯಗಳು. ಧನ್ಯವಾದಗಳು ತಾಯಿ, ತಮಗೂ ಕೂಡ ಧನ್ಯವಾದಗಳು ಗುರುಗಳೇ. ಸೊ ಶ್ರೀರಾಮನವಮಿಯ ವಿಶೇಷತೆ ಈ ದಿನಕ್ಕೆ ಬಹಳ ದಿನಗಳಿಂದ ಕಾಯ್ತಾ ಇದ್ವಿ ಅಂತಾನೆ ಹೇಳ್ಬೋದು. ಒಂದು ಶ್ರೀರಾಮನವಮಿಯ ವಿಶೇಷತೆಗಳನ್ನ ತಿಳ್ಕೊಳ್ಳುವಂಥದ್ದು, ಹಿನ್ನೆಲೆ ಆಗಿರ್ಬೋದು, ಶ್ರೀರಾಮನ ಒಂದು ವಂಶವೃಕ್ಷ ಯಾವ ರೀತಿ ಇರುತ್ತೆ, ಇದರ ಒಂದು ಆಚರಣೆ ಬಗ್ಗೆ. ಅದಷ್ಟೇ ಅಲ್ಲದೆ ನಮಗೆ ಒಂದು ಉತ್ತಮವಾಗಿರುವಂತಹ ಪ್ರಯೋಗವನ್ನು ಕೂಡ ತೋರಿಸ್ಕೊಡ್ತೀವಿ. ಹಣವನ್ನು ರೆಡಿ ಮಾಡ್ಕೊಳ್ಳಿ, ನೋಟುಗಳನ್ನ 10 ರೂಪಾಯಿ ಆಗಿರ್ಬೋದು, 20 ರೂಪಾಯಿ, 100 ರೂಪಾಯಿ, ನಿಮ್ಮ ಅನುಕೂಲ ತಕ್ಕನಂಗೆ ಅಂತ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ. ಸೊ ಅದು ಕೂಡ ಸಿದ್ಧರಾಗಿ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಅದಷ್ಟೇ ಅಲ್ಲದೆ ನೀವು ಕಳೆದ ಒಂದು ವಿಡಿಯೋನಲ್ಲಿ ನಾನು ನೋಡಿದಾಗೆ ಈ ರಾಮನ ಕುರಿತಾಗಿ 3 ಅಕ್ಷರದಲ್ಲಿ ನೀವು ಪ್ರತಿಯೊಂದು ವಿಚಾರವನ್ನು ಕೂಡ ತಿಳಿಸ್ಕೊಟ್ಟಿದ್ರಿ. ಸೊ ಅದನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರೆ ಕೇಳೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಸೊ ಕಂಪ್ಲೀಟ್ ಒಂದು ರೀತಿ ಸ್ಪೆಷಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಇವತ್ತಿನ ಪ್ರೋಗ್ರಾಮು. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲಿ ಬರುತ್ತಪ್ಪ ಹಣದ ಪಾರ್ಟು ಅಲ್ಲಿ ನೋಡುವಂಥದ್ದು. ಯಾಕಂದರೆ ಈ ಅಂಶಗಳು ಕೂಡ ಬೇಕಾಗತ್ತೆ. ರಾಮನ ಜಪವನ್ನು ಕೂಡ ನಾವು ಮಾಡುವಂಥದ್ದು ಬಹಳ ಉತ್ತಮ ಅಂತ ಹೇಳ್ಬೋದು. ಸೊ ಮುಂದುವರಿಸಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ರಾವಣ ಗುಣಗಾನ ಮಾಡೋದಿದೆಯಲ್ಲ, ಆ ರಾಮನ ಬಗ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋದೇ ಬಹಳ ಕಷ್ಟ ಆಗುವಂಥದ್ದು. ಅವನ ಬಾಲ್ಯದ ತಗೊಳ್ಳೋದಾ, ಅಥವಾ ಅವನ ವಿದ್ಯೆ ಕಲಿತಿದ್ದ ಆಶ್ರಮದ ಬಗ್ಗೆ ತೆಗೆದುಕೊಳ್ಳೋದಾ, ಅವನ ಬೆಳೆದು ಬಂದ ಹಾದಿ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಆ ಖುಷಿನ ನಾವು ಹಂಚ್ಕೊಳ್ಳೋದಾ, ಅಥವಾ ರಾಮ ಈ ನಗರವನ್ನು ತೊರೆದು ಕಾಡಿಗೆ ಹೊರಟಲ್ಲ ಆ ದುಃಖದ ಸನ್ನಿವೇಶವನ್ನ ನೆನಪು ಮಾಡಿಕೊಳ್ಳೋದಾ, ಅಥವಾ ಆ ಭಗವಂತನವನ ಭೂಮಿಗೆ ಮಾನವ ರೂಪದಲ್ಲಿ ಬಂದಾಗ ಅಷ್ಟು ಕಷ್ಟ ಕೋಟೆಗಳನ್ನ ಅನುಭವಿಸಿದನಲ್ಲ ಅದನ್ನ ತೆಗೆದುಕೊಳ್ಳೋದಾ, ಮರ್ಯಾದಾ ಪುರುಷೋತ್ತಮ ಅನ್ನೋದನ್ನು ತೆಗೆದುಕೊಳ್ಳೋದಾ? ಮರ್ಯಾದಾ ಪುರುಷೋತ್ತಮ ಅಂತ ಕರೆದದ್ದು ಯಾರು? ರಾವಣನ ಮಂಡೋದರಿ. ಎಂತಹದ್ದು ಅದು! ಆತನ ಪತಿ ಸತ್ತು ಬಿದ್ದಿರ್ಬೇಕಾದ್ರೆ ರಾಮನ ಬಳಿ ಬಂದಾಗ ಕುತ್ಕೊಂಡಿರ್ತಾನೊಂದು ಕಡೆ. ಆ ಹೆಣ್ಣು ಯಾರು ಬರ್ತಿದ್ದಾಳಂತ ಗೊತ್ತಾದ ಕೂಡ ಎದ್ದು ನಿಂತುಕೊಂಡು ಗೌರವ ಸೂಚಕವಾಗಿ ಆ ಮೊದಲೇ ಏಕಪತ್ನಿ ವ್ರತಸ್ಥ ಸ್ವಲ್ಪ ನೆರಳಾದ್ರೂ ಬಿದ್ದು ಬಿಡಬಹುದು ಅಂತ ಭಯಕ್ಕೆ ಎದ್ದು ನಿಂತುಕೊಂಡು ನಮಸ್ಕಾರ ಮಾಡುತ್ತಾನೆ. ಆವಾಗ ಓಹೋಹೋ ನೀನೇನ ರಾಮ ಮರ್ಯಾದಾ ಪುರುಷೋತ್ತಮ ಅಂತ ಆಕೆ ಗುಣಗಾನವನ್ನು ಮಾಡಿ ತೆಗೆದುಕೊಳ್ಳೋದಾ? ಇನ್ನ ತಂದೆ ಹಾಗೂ ತಾಯಿಯ ಪಿತೃವಾಕ್ಯ ಪರಿಪಾಲನೆಗಾಗಿ ಆತ ಕಾಡನ್ನು ಪ್ರವೇಶ ಮಾಡಿದ್ದು ಯಾವ ಸನ್ನಿವೇಶವನ್ನು ತೆಗೆದುಕೊಂಡು ಹುಣ್ಣುಬಡಿಸ ಸರಿ ಹೋಗುತ್ತೆ ಅನ್ನೋದೇ ನಮಗಿಲ್ಲಿಂದು ರೋಚಕವನ್ನು ತಂದುಕೊಡುತ್ತೆ. ಅದರ ಜೊತೆಗೆ ಪ್ರೀತಿಯ ಬಂಧುಗಳೇ, ಮೊದಲಿಗೆ ಒಂದಷ್ಟು ರಾಮಾಯಣಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಆತನದ್ದು ಬಾಲ್ಯ ಆಗಿರಬಹುದು. ರಾಮ ಕಾಡಿಗೆ ಹೋಗಿದ್ದು, ಯುದ್ಧ ಮಾಡಿದ್ದು, ಮತ್ತು ಆ ಒಂದು ಹನುಮನ ಆಲಿಂಗನ ಮಾಡಿಕೊಂಡಿದ್ದು. ಯಾಕಂದರೆ ಹನುಮ ಕಾಡಲ್ಲೇ ಆತನಿಗೆ ಸ್ನೇಹ ಸಂಬಂಧ ಜೊತೆಗೆ ದೊರಕಿದ್ದು. ಇವೆಲ್ಲ ಕೂಡ ಸನ್ನಿವೇಶಗಳನ್ನು ನೀವು ನೋಡ್ತಾ ನೋಡ್ತಾ ರಾಮನಿಗೆ ಸಂಬಂಧಪಟ್ಟಾಗಿರತಕ್ಕಂಥ ಒಂದು ವಂಶವೃಕ್ಷವನ್ನು ಕೇಳಿಸ್ಕೊಳ್ಳುವ ಮುಖಾಂತರ ನಮ್ಮ ಜನ್ಮವನ್ನು ಪುನೀತವಾಗಿಸಿಕೊಳ್ಳುತ್ತಾ ಈ ಒಂದು ಶ್ರೀರಾಮನವಮಿಯ ಶುಭಾಶಯಗಳನ್ನ ತಮಗೆ ತಿಳಿಸ್ತಾ ನಾನು ಇದೀಗ ಮುಂದುವರಿಸ್ತೇನೆ. ತಾವೆಲ್ಲರೂ ಕೂಡ ಕೇಳ್ತಾ ತಮ್ಮ ಜನ್ಮವನ್ನು ಪುನೀತವನ್ನಾಗಿಸಿಕೊಳ್ತಾ ಇದ್ದೀರಿ. ಇದೀಗ ಆ ಚಿತ್ರಗಳನ್ನು ತಾವು ಕಾಣ್ತಾ ಇದ್ದೀರಿ. ರಾಮನ ವಂಶವೃಕ್ಷ ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಾಶ್ಯಪ, ಕಾಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನುರಣ್ಯ, ಅನುರಣ್ಯನ ಮಗ ಋತು, ಋತುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂದುಮಾರ, ದುಂದುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತು, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕಕುತ್ಸ, ಕಕುತ್ಸನ ಮಗ ರಘು, ರಘುವಿನ ಮಗ ಪ್ರವೃತ್ತ, ಪ್ರವೃತ್ತನ ಮಗ
ಶಂಖ, ಶಂಖನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದು, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶುಷ್ಯಕ, ಪ್ರಶುಷ್ಯನ ಮಗ ಅಂಬರೀಷ, ಅಂಬರೀಷನ ಮಗ ನಹುಷ, ನಹುಷನ ಮಗ ಯಯಾತಿ, ಯಯಾತಿಯ ಮಗ ನಾಭ, ನಾಭನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗ ರಾಮ. ಇದು 40 ಜನ ಚಕ್ರವರ್ತಿಗಳ ಕತೆ, ಶ್ರೀರಾಮ ಕತೆ. ಅಂತಹ ರಾಮಚಂದ್ರನ ಪುನೀತವನ್ನಾಗಿಸ್ಕೊಳ್ತಕ್ಕಂತಹದ್ದು ಬಹುಶಃ ನಾನು ಸಾಮಾನ್ಯವಾಗಿ ನೀವು ಕೇಳಿದ ಹಾಗೆ ಕೆಲವೊಂದಷ್ಟು ಬರೀತಕ್ಕಂತಹ ಹುಚ್ಚಿ ಇರೋದ್ರಿಂದ ಸರ್ ಏನು ಹೇಗೆ ಅಂತಕ್ಕಂತಹದ್ದನ್ನು ಪ್ರಶ್ನೆ ಮಾಡಿದಾಗ ಮೊದಲು ರಾಮನ ಹೆಸರು ಹೇಗೆ ಬಂತು ಅನ್ನೋದನ್ನು ತೆಗೆದುಕೊಂಡಾಗ ಆಗ ನನಗೊಂದು ಪ್ರಶ್ನೆ ಬಂದಾಗ, ಹೌದಲ್ಲ ಹೇಗೆ ಬಂತು, ರಾಮ ಅಂತ ಇಟ್ಟದ್ಯಾರು? ನಾಮಕರಣ ಅಂತ ಮಾಡಿದಾಗ ತಂದೆ ತಾಯಿಗಳು ಗುರು ಹಿರಿಯರು ಒಂದು ತೀರ್ಮಾನ ಮಾಡಿಕೊಳ್ತಾರೆ. ಆ ನಾಮಕರಣ ಅಂತ ಮಾಡಬೇಕಾದ್ರೆ ಮೊದಲು ಆ ಹುಟ್ಟಿರ್ತಕ್ಕಂತಹ ದಿನಾಂಕ ಸಮಯದ ಆಧಾರದ ಮೇಲೆ ನಾವು ಮಾತಾಡ್ತೀವಿ. ಆವಾಗ ವ್ಯವಹಾರ ನಾಮ, ಮಾಸನಾಮ, ನಕ್ಷತ್ರ ನಾಮ ಅಂತ 3 ಹೆಸರುಗಳನ್ನು ಬರೆದಿಟ್ಟು ಪೂಜೆ ಮಾಡಲೇಬೇಕು. ಒಂದೇ ಹೆಸರಲ್ಲ. ವ್ಯವಹಾರ ನಾಮ ಅಂತಂದರೆ ಆ ಮಗುವಿನ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಇವರು ಬಾಯಿಂದ ಯಾವುದು ಬರುತ್ತೋ ಅವ್ರ ಮನೆ ದೇವರದ್ದು ಇಡ್ತಾರೋ, ಅಥವಾ ಅವರ ಅಜ್ಜ ಅಜ್ಜಿ ಚೆನ್ನಾಗಿ ಬದುಕಿ ಬಾಳಿರ್ತಾರೆ ಅವರು ಒಂದು ಮೊದಲ ಅಕ್ಷರ ತೆಗೆದುಕೊಂಡು ಇಡ್ತಾರೆ. ಇದನ್ನೇ ವ್ಯವಹಾರ ನಾಮ ಅಂತ ಇಡ್ತಾರೆ. ಇನ್ನು ನಕ್ಷತ್ರ ನಾಮ, ಆ ಮಗು ಹುಟ್ಟಿರ್ತಕ್ಕಂತಹ ಸಮಯಕ್ಕೆ ಯಾವ ನಕ್ಷತ್ರ ಬಂದಿದೆಯೋ ಆ ನಕ್ಷತ್ರ ಪ್ರಕಾರ ಹೆಸರಿಡ್ತಕ್ಕಂತಹದ್ದೇ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಅಥವಾ ಆ ಮಗುವಿಗೆ ಈ ವ್ಯವಹಾರ ನಾಮ, ನಕ್ಷತ್ರ ನಾಮ ಆಗಲಿಲ್ಲ, ವ್ಯವಹಾರ ನಾಮ, ನಕ್ಷತ್ರ ನಾಮ ಆಗಲಿಲ್ಲ ಅಂತಂದ್ರೆ ಮಾಸನಾಮ ಅಂತಿರುತ್ತಾರೆ. ಆ ಮಾಸನಾಮ ಯಾವ ಮಾಸದಲ್ಲಿ ಮಗು ಹುಟ್ಟಿದೆಯೋ ಆ ಮಾಸಕ್ಕೆ ಯಾರು ಅಧಿದೇವತೆ ಆಗಿರುತ್ತಾನೋ ಆ ಅಧಿದೇವತೆ ಹೆಸರು ಇಡೋ ಮುಖಾಂತರ ನಾಮಕರಣ ಅಂತ ಮಾಡುತ್ತೇವೆ. ಆದರೆ ಇಲ್ಲಿ ದಶರಥನ ಪ್ರಥಮ ಪುರುಷ ಹುಟ್ಟಿದಾಗ ಆ ಮಗು ಹುಟ್ಟಿದ ಕೂಡಲೇ ಅವರ ಕುಲ ಪುರೋಹಿತರಾಗಿರ್ತಕ್ಕಂಥ ವಶಿಷ್ಠರು ಆ ಲಗ್ನ ಕುಂಡಲಿಯನ್ನ ಒಮ್ಮೆ ನೋಡಿ ಅವರು 5 ಗ್ರಹಗಳ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಈ ಜಾತಕ ಅತ್ಯಂತ ದಿವ್ಯತೆಯಿಂದ ಭವ್ಯತೆಯಿಂದ ಕೂಡಿರತಕ್ಕಂಥ ಈ ಜಾತಕಕ್ಕೆ ಒಂದು ಅದ್ಭುತವಾದ ಹೆಸರು ಹಿಡಬೇಕು ಅಂತ ಹೇಳಿ ಮಹತ್ ಸಂಪತ್ತು ಅನಿಸ್ಕೊಂಡಿರ್ತಕ್ಕಂಥ ಎಲ್ಲ ಆಪತ್ತು ವಿಪತ್ತುಗಳನ್ನು ಓಡಿಸ್ತಕ್ಕಂತಹ ಶಕ್ತಿ ಇರುವಂಥ ಒಂದು ಮಂತ್ರ ಅಂತಂದರೆ ಅದು ಓಂ ನಮೋ ನಾರಾಯಣಾಯ ಎನ್ನುವ ಅಷ್ಟಾಕ್ಷರ ಮಹಾಮಂತ್ರ. ಇನ್ನು ಜಗತ್ತಲ್ಲಿ ಅತ್ಯಂತ ಅದ್ಭುತಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂಪತ್ತನ್ನು ಮತ್ತು ಅಭಿವೃದ್ಧಿ ಮಾಡ್ತಕ್ಕಂತಹ ಮಹಾಮಂತ್ರ ಅಂತಂದರೆ ಶಿವಪಂಚಾಕ್ಷರಿ ಮಂತ್ರ. ಈ 2 ಮಂತ್ರಗಳಲ್ಲಿ ಓಂ ನಮೋ ನಾರಾಯಣಾಯ ಎನ್ನುವ ಅಷ್ಟಾಕ್ಷರ ಮಂತ್ರದಲ್ಲಿ ರಾ ಎನ್ನುವ ಅಕ್ಷರವನ್ನು, ಶಿವಪಂಚಾಕ್ಷರಿಯಲ್ಲಿ ಮಾ ಎನ್ನುವ ಅಕ್ಷರವನ್ನು ತೆಗೆದುಕೊಂಡು ರಾಮ ಎಂದು ನಾಮಕರಣವನ್ನು ಮಾಡುತ್ತಾರೆ ಅವರ ಕುಲಪುರೋಹಿತರಾಗಿರತಕ್ಕಂತಹ ವಶಿಷ್ಠರು. ಹಾಗಾಗೇನೆ ಇದನ್ನೇ ನಾನು ಹೇಗೆ ತೆಗೆದುಕೊಂಡು ಹೋಗಿದ್ದೆ ಅಂತಂದರೆ ಬಹುಶಃ 3 ಅಕ್ಷರಕ್ಕೆ ಏನಾದರೂ ಮಾಡಿ ಇದನ್ನು ಮಾಡಬೇಕು ಅಂತ ಹೊರಟಾಗ ಇಲ್ಲಿ ಇಂತಹದ್ದು ಅದ್ವಿತೀಯ ಅದ್ಭುತವಾಗಿರತಕ್ಕಂತಹದ್ದು ವಿಶೇಷ ಅನಿಸಿದ್ದು ನನಗೆ ಅಲ್ಲೇನೆ. ಅದಕ್ಕಾಗಿಯೇ ಅನುಷ ಎನ್ನುವ 3 ಅಕ್ಷರದ ಹೆಣ್ಣು ಮಗಳು ಕೇಳಿದ್ದಕ್ಕಾಗಿ ಕೌಸಲ್ಯ ಎನ್ನುವ 3 ಅಕ್ಷರದ ಗರ್ಭ ಸಂಜಾತನಾಗಿ ಕಟಕ ಎನ್ನುವ 3 ಅಕ್ಷರದ ಲಗ್ನದಲ್ಲಿ ಕಟಕ ಎನ್ನುವ 3 ಅಕ್ಷರದ ರಾಶಿಯಲ್ಲಿ ಜನನ ಎನ್ನುವ 3 ಅಕ್ಷರವನ್ನು ಪಡೆದು ವೇದಾಂಗ ಎನ್ನುವ ಶಿಕ್ಷಣದ 3 ಅಕ್ಷರವನ್ನು ಪೂರೈಸಿ ಯೌವನ ಅನ್ನೋ 3 ಅಕ್ಷರಕ್ಕೆ ಬಂದಾಗ ಜನಕ ಎನ್ನುವ 3 ಅಕ್ಷರದ ಮಹಾರಾಜನ ಮಗಳಾದ ಜಾನಕಿ ಎನ್ನುವ 3 ಅಕ್ಷರದ ಸೀತಾ ಮಹಾಲಕ್ಷ್ಮಿಯನ್ನ ಕಲ್ಯಾಣ ಅನ್ನೋ 3 ಅಕ್ಷರದ ಸಂಭ್ರಮದಲ್ಲಿ ಮಿಂದು ಹೇಳದ ಲಕ್ಷ್ಮಣ ಎನ್ನುವ 3 ಅಕ್ಷರದ ಸಹೋದರನ ಜೊತೆಗೆ ಕಾನನ ಎನ್ನುವ 3 ಅಕ್ಷರಕ್ಕೆ ಪ್ರಯಾಸ ಎನ್ನುವ 3 ಅಕ್ಷರದ ಕಷ್ಟಪಟ್ಟು ಆಯಾಸ ಅನ್ನೋ 3 ಅಕ್ಷರದ ಶ್ರಮದೊಂದಿಗೆ ವನವಾಸಕ್ಕೆ ಹೊರಟು ಸುಗ್ರೀವ ಅನ್ನೋ 3 ಅಕ್ಷರದವನ ಸಂಬಂಧದೊಂದಿಗೆ ಹನುಮ ಎನ್ನುವ 3 ಅಕ್ಷರದವನ ಸ್ನೇಹ ಸಂಪಾದನೆಯನ್ನು ಮಾಡಿ ಸೇತುವೆ ಅನ್ನೋ 3 ಅಕ್ಷರದ ಕಟ್ಟಡವನ ನಿರ್ಮಾಣ ಮಾಡಿ ರಾವಣ ಎನ್ನುವ 3 ಅಕ್ಷರದವನ ಸಂಹಾರ ಎನ್ನುವ 3 ಅಕ್ಷರವ ಮಾಡಿ ಸೀತಾ ಮಹಾಲಕ್ಷ್ಮಿಯನ್ನ ಕರೆದುಕೊಂಡು ಕೋಸಲ ಎನ್ನುವ 3 ಅಕ್ಷರದ ರಾಜ್ಯದ ರಾಜಧಾನಿಯಾದ ಅಯೋಧ್ಯ ಎನ್ನುವ 3 ಅಕ್ಷರದ
ನಗರಕ್ಕೆ ಬಂದು ಪಟ್ಟಾಭಿ ಎನ್ನುವ 3 ಅಕ್ಷರದ ಅಭಿಷೇಕ ಯುಕ್ತನಾಗಲು ಕೌಸಲ್ಯ ಅನ್ನೋ 3 ಅಕ್ಷರದ ಜನ್ಮ ಕೊಟ್ಟ ತಾಯಿ, ಕೈಕೇಯಿ ಎನ್ನುವ ಮತ್ತೋರ್ವ ಮಲತಾಯಿ, ಸೌಮಿತ್ರಿ ಎನ್ನುವ ಇನ್ನೊಬ್ಬ ತಾಯಿ, ಭರತ ಎನ್ನುವ ಸಹೋದರ, ಶತ್ರುಘ್ನ ಎನ್ನುವ ಮತ್ತೋರ್ವ ಸಹೋದರ, ಲಕ್ಷ್ಮಣ ಎನ್ನುವ ಇನ್ನೊಬ್ಬ ಸಹೋದರನ ಜೊತೆಗೂಡಿ ಅತಿರಥ ಮಹಾರಥ ದಶರಥನ ಪ್ರಥಮ ಮಂಗಳ ಪುರುಷನೇ ಈ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನ ಬಗ್ಗೆ ನಾವು ಏನು ಹೇಳಿದ್ರೂ ಕಡಿಮೆ, ಎಷ್ಟು ಹೇಳಿದ್ರೂ ಕಡಿಮೆ. ಇನ್ನು ಸೇತುವೆ ಕಟ್ಟುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಹನುಮ ಕ್ರೋಢೀಕರಿಸ್ಕೊಂಡು ಬನ್ನಿ 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 ಅಂತ ಹೇಳಿ ಎಲ್ಲರೂ ಕೂಡ ಎಲ್ಲ ಕಪಿವಾನರು ಸೇರಿ ಸೇತುವೆಯನ್ನು ಕಟ್ಟುತ್ತಿರ್ತಾರೆ. ಪ್ರತಿ ಕಲ್ಲಿನ ಮೇಲೂ ಶ್ರೀರಾಮ 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 ಅಂತ ಕೆತ್ತನೆ ಮಾಡಿ ಆ ನೀರು ಮೇಲೆ ಹಾಕ್ತಿರ್ತಾರೆ. ಏನು ಆಶ್ಚರ್ಯವೇನೇ ಗೊತ್ತಿಲ್ಲ, ಆ ನೀರು ಮೇಲೆ ರಾಮ ಅಂತ ಬರೆದ ಕೂಡಲೇ ಆ ಕಲ್ಲುಗಳು ನೀರಿನ ಮೇಲೆ ತೇಲ್ತಿದ್ದುವು. ಇನ್ನು ಅಲ್ಲಿ ಸಣ್ಣದಾಗಿ ಅಳಿಲು ಕೂಡ ಬಂದು ಸೇವೆ ಮಾಡ್ತಾ ಇತ್ತು. ಎಲ್ಲೋ ಒಂದು ಕಡೆ ಮರಳಲ್ಲಿ ಬಿದ್ದು ಒದ್ದಾಟ ಮಾಡೋದು, ಮತ್ತೆ ಆ ನೀರಲ್ಲಿ ಬಂದು ಒದ್ದಾಟ ಮಾಡೋದು. ಎಲ್ಲಿ ಅಂತ ಯಾವಾಗ ಬಂದು ಆ ಒಂದು ಮಣ್ಣನ್ನು ಉದುರುತ್ತಿತ್ತೋ ಬಹುಶಃ ಅಲ್ಲೂ ಅದಕ್ಕೆ ಅಳಿಲ ಸೇವೆ ಅಂತ ನಾವು ಕರೆದೀವಿ. ಆ ಅಳಿಲ ಸೇವೆ ಮಡಿಲ ಭಕ್ತಿ ಅಂತಕ್ಕಂಥದ್ದನ್ನು ಏನು ಮಾಡ್ಕೊಂಡು ಹೋಗ್ತಾ ಇತ್ತು. ಆ ಸೇವೆ ನೋಡಿ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ನಮ್ಮ ಕೈಲಿ ಏನಾಗುತ್ತೋ ಆ ಸೇವೆಯನ್ನು ಮಾಡತಕ್ಕಂಥದ್ದನ್ನು ಇಲ್ಲಿ ನಿದರ್ಶನ ನಮಗೆ ಆಗ್ತಕ್ಕಂತಹದ್ದು. ಒಂದು ಸಲ ಹಾಗೇನೆ ರಾಮನನ್ನು ಕೂಡ ಕರೆಯೋಣ ಅಂತೇಳಿ ಈ ಹನುಮ ಹೋಗಿ ರಾಮನನ್ನು ಕರೆದುಕೊಂಡು ಬಂದು ಒಂದು ಕಲ್ಲು ನೀನು ಹಾಕು ರಾಮ ಅಂತೇಳಿ, ಅದೇ ರಾಮನೇ ಶ್ರೀರಾಮ ಅಂತ ಆತನ ಹೆಸರು ಬರೆದು ಬಿಟ್ಟು ಆ ಸೇತುವೆಗೆ ಕಲ್ಲು ಹಾಕ್ತಾನೆ, ಮುಳುಗೋಗುತ್ತೆ. ಆಗ ಆಶ್ಚರ್ಯ ಆಗುತ್ತೆ ರಾಮನಿಗೆ. ಅರೆ, ನೀವೆಲ್ಲ ಹಾಕ್ತಾ ಇರ್ತಕ್ಕಂಥ ಕಲ್ಲುಗಳು ನೀರಿನ ಮೇಲೆ ತೇಲ್ತಿದೆ, ನಾನು ಹಾಕಿದ್ರೆ ಯಾಕದು ಮುಳುಗೋಗ್ತಾ ಇದೆ ಅಂತ ಕೇಳಿದಾಗ ಅದಕ್ಕೆ ಹನುಮ ಉತ್ತರ ಕೊಡ್ತಾನೆ, ಸ್ವಾಮಿ ಪ್ರಭು ಜಗದ್ರಕ್ಷಕ ಜಗನ್ನಾಥ, ನೀನು ಕಲ್ಲಷ್ಟೇ ಅಲ್ಲ, ನಮ್ಮನ್ನಾಗಿರಬಹುದು ಕಲ್ಲನ್ನಾಗಿರಬಹುದು ನೀನು ಹಿಡ್ಕೊಂಡ್ರೆ ಇರುತ್ತೆ, ನೀನು ಬಿಟ್ಟರೆ ಎಲ್ಲವೂ ಕೂಡ ಬಿದ್ದೋಗ್ತವೆ, ಎಲ್ಲವೂ ಕೂಡ ಮುಳುಗೋಗ್ತವೆ ಅಂತ ಹೇಳ್ತಾನೆ ಆ ಒಂದು ಹನುಮ. ಅದಕ್ಕಾಗಿ ರಾಮ ನಮ್ಮನ್ನು ಹಿಡಿದಿಟ್ಕೋಬೇಕು ಅಂತಂದರೆ ಶ್ರದ್ಧೆ ಭಕ್ತಿಯಿಂದ ರಾಮನ ಮಂತ್ರವನ್ನು ಜಪಿಸ್ತಕ್ಕಂತಹದ್ದು. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಬೆರೆಸಿ ಬಾಯಿ ಚಪ್ಪರಿಸಿರುವಂಥ ದಾಸರ ಪದಗಳು ನೀವೆಲ್ಲ ಕೇಳಿರುತ್ತೀರಿ. ಅದಕ್ಕಾಗಿ ನಮ್ಮಲ್ಲಿರ್ತಕ್ಕಂತಹ ಒಳಗಣ್ಣು ತೆರೆದು ಒಳಗಣ್ಣಿನೊಳಗಿಂದ ಒಳಗೊಳಗೆ ಇರುವ ಬಗೆಗಣ್ಣ ದೇವರನ್ನು ಅಂತ ಶ್ರೀರಾಮಚಂದ್ರ ಮೂರ್ತಿಯನ್ನು ನೋಡೋದೇ ಆದರೆ ಮರ್ಯಾದ ಪುರುಷೋತ್ತಮನಾಗಿರತಕ್ಕಂಥ ಶ್ರೀರಾಮನ ಜನ್ಮದನೇ ಇವತ್ತು. ಅಂತಹ ನವಮಿ ಎಂದು 5 ಗ್ರಹಗಳ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಜಾತಕವನ್ನು ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ. ಕೆಲವೊಂದು ಜಾತಕ ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ, ಇವರೆಲ್ಲಿಂದ ಎಲ್ಲಿಗೆ ಬೇಕಾದರೂ ಬೆಳೆಯಬಹುದು ಅಂತಕ್ಕಂತಹದ್ದು ನಮ್ಮ ಜಾತಕ ತೋರಿಸ್ಕೊಡಿದೆ ಅಂತಕ್ಕಂಥದ್ದರ ಜೊತೆಗೆ ಇನ್ನು ರಾಮಾಯಣವನ್ನು ಒಂದೇ ಲೈನನ್ನು ಹೇಳಬೇಕು ಅಂತ ಹೊರಟರು ಕೂಡ ಅಲ್ಲೂ ನಮಗೊಂದು ಉತ್ತರ ಸಿಕ್ಕಿಬಿಡುತ್ತೆ. ದಶರಥನ ಕಂದ ರಾವಣನ ಕೊಂದ, ಸೀತೆಯನ ತಂದ, ಅಯೋಧ್ಯೆಗೆ ಬಂದ. ಇದು ರಾಮನ ಸಂಪೂರ್ಣವಾಗಿರತಕ್ಕಂಥ ಜ್ವಾಜ್ವಲ್ಯಮಾನವಾಗಿರತಕ್ಕಂತಹ ಮರ್ಯಾದ ಪುರುಷೋತ್ತಮನದ್ದು. ನೀವು ಏನು ಕೇಳಿದ್ರೂ ಕಡಿಮೆನ, ನಾನು ಎಷ್ಟು ಹೇಳಿದ್ರೂ ಕಡಿಮೆನೇ ಆಗುತ್ತೆ ಪ್ರೀತಿ ಬಂಧುಗಳು. ಅದಕ್ಕೆ ರಾಮ 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 ಅಂತ ನಾಲಿಗೆ ನಡೆದಾಡ್ತಿದ್ರೆ ಎಷ್ಟು ಜನ್ಮಗಳಿದಾವೋ ನಮಗೆ ಅಷ್ಟೂ ಜನ್ಮಗಳ ಪಾಪ ರಾಶಿಯನ್ನು ತೊಳೆದು ಬಿಡ್ತಕ್ಕಂತಹದ್ದು ರೀ ಈ ದಿನ. ಅಂತಹ ರಾಮನವಮಿ ಎಂದು ನೀವು ಹೆಸರು ಬೇಳೆ ಪಾನಕ ಬೆಲ್ಲ ಅಂದರೆ ಮಜ್ಜಿಗೆ ಹೆಸರು ಬೇಳೆ ಬೆಲ್ಲ ಇಷ್ಟನ್ನೂ ಕೂಡ ನೀವು ದಾನ ಮಾಡಲೇಬೇಕು. ನಿಮ್ಮ ಶಕ್ತ್ಯಾನುಸಾರ ಈ ದಿವಸ ಮಾಡಿಬಿಡಿ, ಈ ದಿವಸ ಮಾಡಿ. ನಾನಿನ್ನು ಇದ್ರ ಬಗ್ಗೆ ಹೇಳೋದು ಬೇಡ, ಹೆಚ್ಚಿಗೆ ನೀವು ಒಂದಷ್ಟು ದಾನ ಮಾಡಿ ಈ ಪದಾರ್ಥಗಳನ್ನು ಮನೆಗೆ ತನ್ನಿ ಕೂಡ. ಇವತ್ತು ಬೆಲ್ಲವನ್ನೇನಾದರೂ ದಾನ ಮಾಡ್ತೀವಿ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ತ್ರಿದೋಷಗಳು ನಿಲುವು ದೋಷಗಳು ಅಂತ ಹೇಳ್ತಾರೆ, ನಾವೆಲ್ಲವೂ ಕೂಡ ಹೋಗ್ಬಿಡ್ತಾವಂತೆ. ಇನ್ನು ಹೆಸರು ಬೇಳೆ ಇದೆಯಲ್ಲ, ನಮ್ಮ ವ್ಯಾಪಾರ ವ್ಯವಹಾರಕ್ಕೆ ಚಿಂತನೆಯನ್ನು ಮಾಡಿಕೊಡ್ತಕ್ಕಂಥದ್ದು. ಸಾಲಗಳಿದ್ದರೆ ತೀವ್ರ ಹೋಗ್ತಾವಂತಾರೆ. ಇವತ್ತೇನಾದರೂ ನಾವು ಆ ಹೆಸರು ಬೇಳೆ ದಾನ ಮಾಡಿದ್ರೆ, ಇನ್ನು ಈ ಭೂಲೋಕದ ಅಮೃತ ಅಂತ ಕರೆಸ್ಕೊಂಡಿರ್ತಕ್ಕಂಥ ಮಜ್ಜಿಗೆ ಕೊಟ್ಟರೆ ಅಂತೂ ಗೊತ್ತಿಲ್ವಲ್ಲ. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಆಸ್ತಿ ಪಾಸ್ತಿ ನಾವು ಬದುಕುತ್ತಿದ್ರೆ ಬಹುಶಃ ನಾವಿಲ್ಲಿ ಮಾಡ್ತಿರೋ ತಪ್ಪುಗಳಿಂದ ಅಲ್ಲಿ ನರಕವೋ ಅಥವಾ ಅವರು ಮಾಡಿರೋ ತಪ್ಪಿಂದ ನರಕ ಅನುಭವಿಸ್ತಿದ್ರೆ ಈ ದಿವಸ ನೀವು ಮಜ್ಜಿಗೆ ದಾನ ಮಾಡೋದ್ರಿಂದ ಭೂಲೋಕದ ಅಮೃತ ದಾನ ಮಾಡಿದ್ರೆ ಪಿತೃ ದೇವತೆಗಳು ಬಹಳ ಸಂತೃಪ್ತಿಯನ್ನು ಹೊಂದಿ ಬಿಡ್ತಾರಂತಾರೆ. ಬಹಳಷ್ಟು ಮುಖ್ಯವಾಗಿರತಕ್ಕಂಥದ್ದು. ನಿಮ್ಮ ಜಾತಕದಲ್ಲಿ ಶನಿ ಮತ್ತು ರವಿ ಜೊತೆಗಿದ್ದರೆ ಪಿತೃದೋಷ ಅಂತೆ. ನಿಮ್ಮ ಜಾತಕದ ಶನಿ ಮತ್ತು
ಇರ್ತಕ್ಕಂಥ ರವಿ ಏನಾದರೂ ಆ 2ನೇ ಮನೆಯ 9ನೇ ಮನೆ ಎಲ್ಲಿರ್ತೋ ಗೊತ್ತಿಲ್ಲ, ಒಟ್ಟಾರೆ ಪಿತೃದೋಷಕ್ಕೆ ಹತ್ತಿರದ್ದಾರೆ ಅಂತೆ. ಇವೆಲ್ಲವೂ ನಿವಾರಣೆ ಆಗ್ತವಂತೆ. ಅದಕ್ಕಾಗಿಯೇ ರಾಮಚಂದ್ರನಿಗೆ ಸಂಬಂಧಪಡ್ತಕ್ಕಂಥದ್ದು ಯಾವ ಮಂತ್ರ ನಿಮಗೆ ಬರತಕ್ಕಂತಹದ್ದು ಅದನ್ನು ಹೇಳಿಕೊಳ್ಳಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಚಂದ್ರಾಯ ವಿದ್ಮಹೆ ದಶರಥ ನಂದನಾಯ ಧೀಮಹೆ ತನ್ನೋ ರಾಮ ಪ್ರಚೋದಯಾತ್. ಓಂ ಜನಕಾತ್ಮಜಾಯ ವಿದ್ಮಹೆ ರಾಮಪ್ರಿಯಾಯ ಧೀಮಹೆ ತನ್ನೋ ಸೀತಾ ಮಾತಾ ಪ್ರಚೋದಯಾತ್. ಓಂ ಹಲಾಯುಧಾಯ ವಿದ್ಮಹೆ ದಶರಥ ಪುತ್ರಾಯ ಧೀಮಹೆ ತನ್ನೋ ಲಕ್ಷ್ಮಣ ಪ್ರಚೋದಯಾತ್. ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹೆ ತನ್ನೋ ವೀರ ಹನುಮ ಪ್ರಚೋದಯಾತ್. ಹೇಳ್ಕೊಳ್ತಾ ಬಂದರೆ ಮಕ್ಕಳಿಗೂ ಸಂಸ್ಕಾರದ ಬಗ್ಗೆ ಹೇಳ್ಕೊಳ್ತಾ ಬನ್ನಿ. ಆ ಹನುಮನ ಮಂತ್ರ ಮಕ್ಕಳ ಬಾಯಲ್ಲಿ ಎಡಿಸ್ಬಿಟ್ರೆ, ರಾಮನ ಮಂತ್ರ ನಿಮ್ಮ ಮಕ್ಕಳ ಬಾಯಲ್ಲಿ ಬಂದುಬಿಟ್ರೆ ಸಾಕಂತರಿ. ಅವರು ಮಾಡ್ತಕ್ಕಂಥ ಮುಂದೆ ಯಾವತ್ತೋ ತಪ್ಪುಗಳಿಗೆ ಕ್ಷಮೆ ಇರುತ್ತಂತೆ, ಇನ್ನು ಮಾಡಿರ್ತಕ್ಕಂಥ ಪಾಪಗಳು ನಶಿಸಿ ಹೋಗ್ತಾವಂತೆ. ಅಷ್ಟೆಲ್ಲ ಕೂಡ ರಾಮನದ್ದು. ಇನ್ನು ಚುಟುಕು ಕತೆ ಅಂತ ತೆಗೆದುಕೊಂಡ್ರೆ 5 ನಿಮಿಷದ್ದು ಬಹುಶಃ 1000 ಕತೆ ಹೇಳೋಷ್ಟಿದೆ ರಾಮನ ಬಗ್ಗೆ, ಅಷ್ಟೊಂದು ಇದೆ. ಒಟ್ಟಾರೆಯಾಗಿ ರಾಮನನ್ನ ಎಷ್ಟೇ ಗುಣಗಾನ ಮಾಡಿದ್ರೂ ಕಡಿಮೆನೆ. ಅಂತಹ ರಾಮ ಮಂತ್ರ ಜಪಿಸ್ತಾ ಈ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳೋಣ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ರಾಮನ ವಂಶವೃಕ್ಷ ಆಗಿರ್ಬೋದು, ಶ್ರೀರಾಮನ ಜಪ ಹೇಗೆ ಮಾಡಬೇಕು, ಈ ದಿನ ಮಾಡಲೇಬೇಕಾಗಿರುವಂಥ ದಾನಗಳು ಏನು, ನಮ್ಮ ಜೀವನದಲ್ಲಿ ಅಭಿವೃದ್ಧಿನ ಕಾಣಬೇಕು ಅಂತಂದ್ರೆ ತಿಳಿಸ್ಕೊಟ್ರಿ. ಇನ್ನು ಎಲ್ಲದಕ್ಕಿಂತ ವಿಶೇಷವಾಗಿ ಆ 3 ಅಕ್ಷರದಿದೆಯಲ್ಲ, ನನ್ನ ಹೆಸರಿಂದನೇ ಪ್ರಾರಂಭ ಮಾಡಿ ಸಂಪೂರ್ಣವಾಗಿ ತಿಳಿಸಿದ್ರಿ. ಅದು ಬಹಳನೇ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಇನ್ನು ಎಲ್ಲರೂ ಕೂಡ ಒಂದು ಕಾತುರದಿಂದ ಕಾಯ್ತಾ ಇರುವಂಥದ್ದು ಒಂದು ಪ್ರಯೋಗವನ್ನು ತೋರಿಸ್ತೀನಿ ಅಂತ ಹೇಳಿದ್ರಿ. ಸೊ ಹಣವನ್ನು ಕೂಡ ಸಿದ್ಧ ಮಾಡ್ಕೊಂಡು ಅವರು ರೆಡಿಯಾಗಿರ್ತಾರೆ. ಹೇಗೆ ಮಾಡುವಂಥದ್ದು ಪ್ರಯೋಗ, ಇದರಿಂದ ನಾವು ಹೇಗೆ ಹಣವನ್ನ ಅಟ್ರಾಕ್ಟ್ ಮಾಡ್ಕೊಳ್ಬಹುದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಪ್ರೀತಿ ಬಂಧುಗಳೇ, ನಾನೀಗ ಇವ್ರ ಮುಂದೆ ಕೆಲವೊಂದು ಸವಾಲು ಇಡಬೇಕಾಗತ್ತೆ. ಸುಮ್ಮನೆ ಏನು ಗಮನಿಸ್ತಾರೆ ಅಂತಂದರೆ ಅವ್ರಿಗಿರ್ತಕ್ಕಂತಹ ಬಾಧೆಯನ್ನೇ ಜ್ಞಾಪಕ ಮಾಡಿಕೊಳ್ತಾರೆ. ಈಗ ನಾನು ಈ ರಾಮನ ವಂಶ ವೃಕ್ಷ ಹೇಳುವಾಗ 40 ಜನ ಚಕ್ರವರ್ತಿಗಳು, ನಾನು ಮೈಕ್ ಹಿಡ್ಕೊಂಡ್ರೆ ಪಟ 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 ಅಂತ ಹೇಳ್ಕೊಂಡು ಹೋಗ್ತಕ್ಕಂಥ ಆ ಪ್ರವಚನ ಮಾಲಿಕೆ ಅದು. ಆದರೆ ಇವ್ರ ಮುಂದೆ ನಾನು ಹೇಳೋವಾಗ 40 ಜನದ್ದು ಹೇಳೋವಾಗ ಯಾರು ಸ್ಪಷ್ಟವಾಗಿ ಇವ್ರು ಕಾಣಿಸಿದ್ರು? ರಾಮ ಕಾಣಿಸದ್ನ, ಸೀತೆ ಕಾಣಿಸಿದ್ಲ, ಲಕ್ಷ್ಮಣ ಕಾಣಿಸಿದ್ನ, ಅಥವಾ ಅವರು ವನವಾಸದಲ್ಲಿರ್ತಕ್ಕಂಥ ಸನ್ನಿವೇಶ ನಿಮಗೆ ಕಾಣಿಸ್ತಾ, ಅಥವಾ ನಿಮ್ಮ ಗೋಚರ ಶಕ್ತಿಗೆ ಅಗೋಚರವಾಗಿರ್ತಕ್ಕಂಥ ಹನುಮ ನಿಮಗೆ ಕಾಣಿಸದ್ನ, ಅದನ್ನು ಒಮ್ಮೆ ನೀವು ಜ್ಞಾಪಕ ಮಾಡಿಕೊಳ್ತಾ ಇದೀಗ ಆ ನೋಟ್ ಮೇಲೆ ನೀವು ಬರೀಬೇಕಾಗತ್ತೆ. ಗುರುಗಳೇ, ನನಗೆ ಹನುಮ ತುಂಬ ಚೆನ್ನಾಗಿ ಕಾಣಿಸ್ದ. ಈ 40 ಜನ ಚಕ್ರವರ್ತಿಗಳು ನೀವು ಹೇಳುವಾಗ ಅದಕ್ಕೆ ನಾನು ಹೇಳಿದ್ದು, ಅದನ್ನು ಹೇಳುವಾಗ ಮೊದಲು ಆ ಒಂದು ರಾಮಾಯಣದ ಕೆಲವೊಂದು ಸನ್ನಿವೇಶಗಳನ್ನು ನೀವು ನೋಡ್ತಾ ಬನ್ನಿ ಅಂತ. ಯಾರು ನೋಡಿರ್ತೀರೋ ಮತ್ತೊಮ್ಮೆ ನೀವು ಇದನ್ನು ಬೇಕಾದ್ರೆ ನೋಡಿ ಆ ಒಂದು 3 ಸಲ ಪ್ರತಿಯೊಬ್ಬರು ಈ ವಿಡಿಯೋಗಳನ್ನು ನೋಡುತ್ತಾ 3 ಸಲಕ್ಕೂ ಅಧಿಕವಾಗಿ ನೀವು ನೋಡ್ತಕ್ಕಂತಹದ್ದನ್ನು ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರು, ಯಾಕಂದರೆ ಒಳ್ಳೆಯದಲ್ವ ಇದು, ಪ್ರತಿಯೊಂದು ಒಳ್ಳೆಯದಾಗಿರ್ತಕ್ಕಂಥ ಒಳ್ಳೆಯವರಿಗೆ ನೀವು ಉಣಬಡಿಸ್ಬೇಕಾಗತ್ತೆ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಬಾಂಧವರಿಗೆ ಇದನ್ನು ಕಳಿಸ್ಕೊಡ್ತಕ್ಕಂಥದ್ದು, ಅವರು ಕೂಡ ನೋಡ್ತಕ್ಕಂಥದ್ದು, ಕೇಳಿಸ್ಕೊಳ್ಳೋದ್ರಿಂದ ಕೂಡ, ಯಾಕಂದರೆ ಒಂಥರದ MLM ಇದ್ದಂಗೆ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಆ ಚೈನ್ ಲಿಂಕ್ ಇದ್ದಂಗೆ. ಅವರು ಮತ್ತೊಬ್ಬರು ಕಳಿಸಿದ್ರೆ, ಇನ್ನೊಬ್ಬರು ಕಳಿಸಿದ್ರೆ ಅದು ಒಂದಷ್ಟು ಪುಣ್ಯಬಲ ನಿಮ್ಮ ಅಕೌಂಟಿಗೆ ಬರುತ್ತೆ, ಒಂದಷ್ಟು ಹಣ ನಿಮ್ಮ ಅಕೌಂಟಿಗೆ ಬರುತ್ತೆ. ಬರೆದಿಟ್ಕೊಳ್ಳಿ. ಅದು ಯಾವ ರೂಪದಲ್ಲಿ ಭಗವಂತ ಕೊಡ್ತಾನ ಮಾತ್ರ ಗೊತ್ತಿಲ್ಲ. ಇವತ್ತು ನಾನು ಆ ನೋಟ್ ತೆಗೆದುಕೊಳ್ಳುತ್ತೇನೆ. ನನ್ನ ಕಣ್ಣು ಮುಂದೆ ಗೋಚರ ಆಗ್ತಕ್ಕಂತಹದ್ದು ಶ್ರೀರಾಮಚಂದ್ರನ ಪಾದಗಳು ಕಾಣಿಸುತ್ತೆ. ಆಮೇಲೆ ಅಯೋಧ್ಯೆಯಲ್ಲಿ ನಾನು ಹೋಗಿ ಒಂದು ಸೇವೆ ಮಾಡಿದಾಗ ಒಂದು ಸನ್ನಿವೇಶ ನಡೆದು ಬಿಡುತ್ತಲ್ಲಿ, ಆ ಸನ್ನಿವೇಶ ಜ್ಞಾಪಕ ಬರುತ್ತೆ. ಆಮೇಲೆ ಪ್ರತಿನಿತ್ಯ ನಾನು ಪಾರಾಯಣ ಮಾಡುವಾಗ, ನೈವೇದ್ಯ ಮಾಡುವಾಗ ಈ ಮೋದಿ ಕುಳಿತುಕೊಂಡು 5 ಕಲ್ಲನ್ನು ಇಡ್ತಾನೆ. ಆ ಪೃಥ್ವಿ ತೇಜು ವಾಯುವಾಕಾಶ ಪಂಚಭೂತಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ 5 ಬ್ರಿಕ್ಸ್, 5 ಇಟ್ಟಿಗೆ ಇಡ್ತಾನೆ. ಅದು ಪ್ರತಿನಿತ್ಯ ನನ್ನ ಮನಸ್ಸಿಗೆ ಬರುತ್ತೆ, ಪ್ರತಿನಿತ್ಯ ನನ್ನ ಮನಸ್ಸಿಗೆ ಬರೋ ಅದನ್ನೇ ನಾನು ಬರೀತೇನೆ. ಇವತ್ತು ನಾನು ಅದನ್ನು ನೋಟ್ ಮೇಲೆ ಬರುತ್ತೇನೆ. ನೀವು ಯಾವುದನ್ನು ಬರುತ್ತೀರೋ ಅದು ನಿಮಗೆ ಬಿಟ್ಟಿದ್ದು ಪ್ರೀತಿಯ ಬಂಧುಗಳೇ. ಇದೀಗ ನಾನೀಗ ಸಂಕಲ್ಪವನ್ನು ಮಾಡಿರ್ತಕ್ಕಂತಹದ್ದು ಆ ನೋಟ್ ಏನಿದೆಯೋ ನಿಮ್ಮ ಮುಂದೆ ಇವತ್ತು ಬಿಚ್ಚಿಡ್ತಾ ಇದ್ದೇನೆ. ಅಂತಹದ್ದು ಸನ್ನಿವೇಶ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಪೆನ್ ತೆಗೆದುಕೊಳ್ತೇನೆ. ಇಲ್ಲಿರ್ತಕ್ಕಂತಹದ್ದು ಒಂದು ನೋಟನ್ನು ಹೇಗೆ ತೆಗೆದುಕೊಳ್ತಕ್ಕಂತಹದ್ದು, ಇಲ್ಲಿ ವೈಟ್ ಇದೆಯಲ್ಲ, ಇಲ್ಲಿ ಬಿಳಿಯ ವರ್ಣ ಇರ್ತಕ್ಕಂತಹದ್ದು, ಅಲ್ಲಿ ನನಗೆ ಸಂಪೂರ್ಣವಾಗಿ ಶ್ರೀರಾಮನ ಪಾದ ಕಾಣಿಸ್ತು. ಅದು ಮಾತ್ರ ಬರುತ್ತೇನೆ. ಶ್ರೀರಾಮ ಪಾದ ಅಂತ ನಾನು ಬರೆದಿದ್ದೇನೆ. ಶ್ರೀರಾಮ ಪಾದ. ಮತ್ತೆ ಈ ಶ್ರೀರಾಮ ಪಾದ ಆದ ಕೂಡಲೇ ನನ್ನ ಸಿಗ್ನೇಚರನ್ನು ಹಾಕ್ತಾ ಇದ್ದೇನೆ. ನನ್ನ ಸಿಗ್ನೇಚರನ್ನು ಹಾಕಿದ್ದೇನೆ. ನಿಮಗೂ ಅಷ್ಟೇ ಈ ಸನ್ನಿವೇಶದಲ್ಲಿ ಏನು ಕಾಣಿಸ್ತೋ ಅದನ್ನು ಕರೆಕ್ಟಾಗಿ ನೀವು ಹಾಕ್ತಕ್ಕಂತಹದ್ದು. ನೋಡಿ, ಹೀಗೆ ಇವತ್ತು ಯಾರು
ಆ ಒಂದು ಸಂಪೂರ್ಣ ರಾಮಾಯಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಸನ್ನಿವೇಶಗಳನ್ನು ನೋಡಿದ್ರು ಆ ಸನ್ನಿವೇಶ ಚಿತ್ರವನ್ನ ಹನುಮ ಕಂಡ್ರೆ ಹನುಮ ಅಂತ ಹಾಕಿ, ಅಥವಾ ಸೀತಾ ಮಹಾಲಕ್ಷ್ಮಿ ಅಂತ ಹಾಕಿ, ಲಕ್ಷ್ಮಣ ಅಂತ ಹಾಕಿ, ಅಥವಾ ಕಾಡು ಅಂತ ಹಾಕಿ, ಅಥವಾ ಸರೋವರ ಅಂತ ಹಾಕಿ, ನಿಮಗೇನು ಕಾಣಿಸ್ತೋ ಅದನ್ನು ಹಾಕುವಂಥದ್ದು, ಕೆಳಗಡೆ ನಿಮ್ಮ ಸಿಗ್ನೇಚರ್ ಬರೆಯುವಂಥದ್ದು. ಈ ರೀತಿ 9 ನೋಟುಗಳ ಮೇಲೆ ಬರೀತಕ್ಕಂತಹದ್ದು, 9 ನೋಟುಗಳ ಮೇಲೆ ಕೂಡ ಬರೀತಕ್ಕಂತಹದ್ದು ಇರುತ್ತೆ. ಅದು 9 ಬೇರೆ ಬೇರೆ ಕೂಡ ಹಾಕಬಹುದು, ಅಭ್ಯಂತರ ಒಂದೇ ಅಂತಿಲ್ಲ. ಒಟ್ಟಾರೆ ಅದು 500 ರೂಪಾಯಿ ನೋಟ್ ಆಗಿರಬಹುದು, 100 ರೂಪಾಯಿ ನೋಟ್ ಆಗಿರಬಹುದು, ಅಥವಾ 10 ರೂಪಾಯಿ ನೋಟ್ ಆಗಿರಬಹುದು, ಮಾಡ್ಕೊಳ್ತಕ್ಕಂಥದ್ದು. ಆ ಎಲ್ಲದರ ಮೇಲೆ ಕೂಡ ಬರಬೇಕು. ನಾನು ಶ್ರೀರಾಮ ಪಾದ ಅಂತ ಬರೀತಿದ್ದೇನೆ, ದತ್ತ ಅಂತ ನಾನು ಸಿಗ್ನೇಚರ್ ಹಾಕ್ತಿದ್ದೇನೆ. ಈ ರೀತಿ 9 ನೋಟು ನನ್ನ ಸಿಗ್ನೇಚರ್ ಹಾಕಿರ್ತಕ್ಕಂಥದ್ದು. ಇವತ್ತು ನನಗೆ ಏನೋ ಬೇಕು ಅದನ್ನು ನಾನು ತೆಗೆದುಕೊಳ್ತೇನೆ. ಇವತ್ತು ನಾನು ಏನು ತೆಗೆದುಕೊಳ್ತಿದ್ದೇನೆ ಗೊತ್ತಾ? ಈ ನೋಟುಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು. ಪ್ರತಿನಿತ್ಯ ನಾನು ಅಭಿಷೇಕ ಮಾಡಬೇಕಾದ್ರೆ ಅಲ್ಲಿ ಏಲಕ್ಕಿ, ಲವಂಗ, ಪಚ್ಚಕರ್ಪೂರ ಬೇಕಾಗತ್ತೆ. ಬಹುಶಃ ನಾನೊಂದು 3 ತಿಂಗಳು 6 ತಿಂಗಳಿಗೆ ಆಗಷ್ಟು ತಗೊಳ್ತೇನೆ. ಸ್ವಲ್ಪ ಹೆಚ್ಚಿಗೆ ನಾನು ಉಪಯೋಗಿಸ್ತೇನೆ. ಅದಕ್ಕಾಗಿ ಆ ಪದಾರ್ಥಗಳನ್ನು ಇವತ್ತು ನಾನು ಇದರಿಂದ ಖರೀದಿ ಮಾಡ್ತಿದ್ದೇನೆ. ನೀವು ಬೆಲ್ಲವನ್ನು ತೆಗೆದು ಯಾರಿಗಾದರೂ ದಾನ ಮಾಡಬಹುದು. ಹೆಸರು ಬೇಳೆನ ಅಥವಾ ಮಜ್ಜಿಗೆಯನ್ನು ಈ ಹಣದಿಂದ ನೀವು ಮಾಡಿಕೊಳ್ಳಬಹುದು. ಅಥವಾ ನೀವು ಇನ್ನೇನಾದರೂ ಹೆಚ್ಚಿಗೆ ಬರೆದಿಟ್ಕೊಂಡ್ರೆ ಬೆಳ್ಳಿ ತೆಗೆದುಕೊಳ್ಳಬಹುದು, ಬಂಗಾರ ತೆಗೆದುಕೊಳ್ಳಬಹುದು, ಅಭ್ಯಂತರವಿಲ್ಲ. ಏನು ಬೇಕಾದರೂ ಕೂಡ ಮಾಡಿಕೊಳ್ಳಿ. ಒಟ್ಟಾರೆ ಇಲ್ಲೊಂದು ಚಮತ್ಕಾರ ಇದೆ. ಈ 9 ನೋಟುಗಳ ಮೇಲೆ ನೀವು ಹಾಕಿರತಕ್ಕಂತಹ ನಿಮ್ಮ ಸಹಿಯ, ನಿಮ್ಮ ಸಿಗ್ನೇಚರ್ನ ನೋಟ ಒಂದು ದಿನ ಸಂಪೂರ್ಣವಾಗಿ ಎಲ್ಲಿಗೆ ಬರುತ್ತೆ ಅಂತಂದರೆ, ಎಲ್ಲೂ ಸುತ್ತಾಡಿಕೊಂಡು ಒಂದು ದಿವಸ ಅದು ನಿಮ್ಮ ಕೈಗೆ ಸಿಗಬಹುದು. ನಿಮ್ಮ ಕೈಗೆ ಸಿಕ್ಕಿದ್ರೆ ಬಹುಶಃ ನಿಮ್ಮ ಅದೃಷ್ಟದ ಬಾಗಿಲು ಓಪನ್ ಆದಾಗೆ. ಬಹುಶಃ ನನಗೆ ಈ ಥರದ್ದೊಂದು 2 ಸಲ ಸಿಕ್ಕಿದ್ದನ್ನು ನಾನು ಮನಗಂಡಿದ್ದೀನಿ. ಆಮೇಲೆ ನಾನು ಹೇಳಿದೆ ನಮ್ಮ ಹುಡುಗನಿಗೆ ಇದನ್ನು ಮಾಡಿದಾಗ ಬಿಂದು ಅಂತೇಳಿ, ಅವನಿಗೂ ಕೂಡ ಸಿಕ್ಕಿದಾಗ ಗುರುಗಳೇ ನಾನು ಸಿಗ್ನೇಚರ್ ಮಾಡಿದ್ದು ನೋಟು ಮತ್ತೆ ನನ್ನ ಹತ್ರ ಬಂದಿತ್ತು ಅನ್ನೋದು ಖುಷಿ ಇತ್ತು ಅವನಿಗೆ. ಬಹುಶಃ ಯಾರ ಹತ್ರ ಅದು 1 ತಿಂಗಳಲ್ಲೇ ವಾಪಸ್ ಬರುತ್ತೋ, 2 ತಿಂಗಳಲ್ಲೇ ವಾಪಸ್ ಬರುತ್ತೋ, 3 ತಿಂಗಳಲ್ಲಿ ವಾಪಸ್ ಬರುತ್ತೆ. ಒಟ್ಟಾರೆಯಾಗಿ ಆ ನೋಟುಗಳು ಹೇಗೆ ಹೇಗೆ ಚಲಾವಣೆ ಯಾರ ಬಳಿ ಹೋಗ್ತಾವೋ ಗೊತ್ತಿಲ್ಲ. ಎಂಥ ಆ ನೋಟುಗಳನ್ನು ಎಣಿಕೆ ಮಾಡ್ತಾ ಯಾವ ರಿಸರ್ವ್ ಬ್ಯಾಂಕ್ ಸೇರ್ಕೊಳ್ತಾವೋ ಗೊತ್ತಿಲ್ಲ. ಅಥವಾ ಯಾರಾದ್ರೂ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ಮಾಡ್ಸೋದು ಸೇರಿಕೊಂಡ್ರು, ಅವರ ಕಾಪಾಡ ಸೇರಿಕೊಂಡ್ರು, ಅದೊಂದು ಅಮೃತಮಯವಾಗಿರ್ತಕ್ಕಂತಹ ಪೆಟ್ಟಿಗೆ ಅದು. ಅಲ್ಲಿ ಹೋಗಿ ನಿಮ್ಮ ಸಿಗ್ನೇಚರ್ ಸೇರಿಕೊಂಡ್ರು ಬಹುಶಃ ನಿಮ್ಮ ಅದೃಷ್ಟದ ಭಾಗ ಓಪನ್ ಆದಾಗೇನೆ. ಒಟ್ಟಾರೆಯಾಗಿ ಈ ತಾಯಿ ಗರ್ಭದಲ್ಲಿರ್ತಕ್ಕಂತಹ ಮಗು ನವಮಾಸಗಳು ಹೊತ್ತು ಆಮೇಲೆ ಬರುತ್ತಲ್ಲ, ಹಾಗೆ ನವಮಾಸಗಳಲ್ಲಿ ನಿಮಗೊಂದು ಮಿರಾಕಲ್ ನಡೆದೋಗ್ತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಳ್ಳಿ. ಸಿಗ್ನೇಚರ್ ಮಾಡಿರ್ತಕ್ಕಂಥ ವಾಪಸ್ ಬಂದರೂ ಉತ್ತಮ, ಬಂದಿಲ್ಲ ಅಂದರೂ 9 ತಿಂಗಳಲ್ಲಿ ಅತ್ಯಂತ ಉತ್ತಮೋತ್ತಮವಾಗ್ತಕ್ಕಂತಹದ್ದು ಬರೆದಿಟ್ಕೊಳ್ಳಿ. ಆ 9 ನೋಟಿನ ಸಿಗ್ನೇಚರ್ ಹಾಕಿ ಕೊಡತಕ್ಕಂತಹದ್ದೇ ಇವತ್ತು ಪ್ರಧಾನವಾಗಿರ್ತಕ್ಕಂಥದ್ದು ನನ್ನ ಪ್ರೀತಿಯ ಬಂಧುಗಳೇ. ಖಂಡಿತವಾಗ್ಲೂ ಗುರುಗಳೇ. ಸೊ ಎಲ್ಲೋ ಒಂದು ಕಡೆ ಉತ್ತಮವಾಗಿರುವಂಥ ಪ್ರಯೋಗ, ಸರಳವಾಗಿರುವಂಥ ಪ್ರಯೋಗ. ಆದರೆ ನಮ್ಮ ಹತ್ರ ಬಂದು ಹಣ ಸೇರಬೇಕು ಅಂತಂದರೆ ಈ ದಿನ ನಾವು ಏನು ಮಾಡಲೇಬೇಕು ಅನ್ನೋದನ್ನ ಭಾಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ. ಪ್ರತಿಯೊಬ್ಬರಿಗೂ ಕೂಡ ಇದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಯಲ್ಲಿ ಶ್ರೀರಾಮನ ಜಪ ಹೇಗೆ ಮಾಡಬೇಕು, ಶ್ರೀರಾಮನ ವಂಶವೃಕ್ಷದ ಕುರಿತಾಗಿ ತಿಳಿಸ್ಕೊಟ್ರಿ. 3 ಅಕ್ಷರದ ವಿಶೇಷತೆ ಎಲ್ಲವೂ ಕೂಡ ಅದ್ಭುತವಾಗಿತ್ತು, ಒಂದಕ್ಕಿಂತ ಒಂದು ಅಂತಲೇ ಹೇಳ್ಬೋದು. ಮತ್ತೊಮ್ಮೆ ತಮಗೆ ವೀಕ್ಷಕರ ಪರವಾಗಿ ಶ್ರೀರಾಮನವಮಿಯ ಶುಭಾಶಯಗಳು ಗುರುಗಳೇ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಇನ್ನು ಬಹಳ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ವಿ, ಯಾವ ಒಂದು ಪ್ರಯೋಗವನ್ನು ತೋರಿಸ್ಬೋದು, ಎಲ್ರಿಗೂ ಬೇಕಾಗಿರುವಂಥ ಒಂದು ಪ್ರಯೋಗ ಇದು ಅಂತಲೇ ಹೇಳ್ಬೋದು. ಆದರೆ ನೋಟನ್ನ ಬರೆದಾದ್ಮೇಲೆ ನಿಮ್ಮ ಹತ್ರ ಇಟ್ಕೊಳ್ಬಾರ್ದು, ಅದನ್ನು ಯಾವ ರೀತಿ ನೀವು ಖರ್ಚು ಮಾಡಬೇಕು ಅಂತ ಕೂಡ ಗುರುಗಳು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋನ ವೀಕ್ಷಣೆ ಮಾಡಿ. ಮತ್ತೊಮ್ಮೆ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂಥ ಸಮಸ್ತ ವೀಕ್ಷಕರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ನಮಸ್ಕಾರ.